ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತ್ರಯಂ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ತ್ರಯಂ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಪ್ಪ ಅಂತಂದ್ರೆ 10th SSLC ಎಕ್ಸಾಮಿನೇಷನ್ ಒಳಗೆ 1 ಮಾರ್ಕ್ಸ್ ಕ್ವಶನ್ಸ್ ಹಿಸ್ಟ್ರಿ ಒಳಗೆ ಭಾಳ ಬರ್ತಾವ್ರಿ. ನೀವು ಸೋಷಿಯಲ್ ಸೈನ್ಸ್ ಏನು ಎಕ್ಸಾಮ್ ಬರ್ತೀರಿ, SS ಅಂತ ಏನು ಕರಿತೀರಿ, ಈ ಎಕ್ಸಾಮ್ ಒಳಗೆ 1 ಮಾರ್ಕ್ಸ್ ಕ್ವಶನ್ಸ್ ಜಾಸ್ತಿ ಬರ್ತಿರ್ತಾವೆ. ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಬಿಟಸ್ಥಳ ಆಗಿರ್ಬೋದು. ಇಲ್ಲೆಲ್ಲ ನಿಮಗಿರುವಂಥದ್ದು ಯಾವುದಪ್ಪ ಅಂದ್ರೆ ಆ ಪಾಠದಲ್ಲಿ ಬರ್ತಕ್ಕಂಥ ಒಳಗಿನ ಅಪ್ಲೈಡ್ 1 ಮಾರ್ಕ್ಸ್ ಕ್ವಶನ್ಸ್ನ ಕೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಆಲ್ರೆಡಿ ಫಸ್ಟ್ ಚಾಪ್ಟರ್ದು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ದಯವಿಟ್ಟು ಹೋಗಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇವತ್ತು ಸೆಕೆಂಡ್ ಚಾಪ್ಟರ್ದು ನೋಡೋಣ್ರಿ. ನೀವು ಆಲ್ಮೋಸ್ಟ್ ಮಾರ್ಕ್ಸ್ಗಳನ್ನು ಪಡ್ಕೋಬಹುದಾಗಿರ್ತಕ್ಕಂಥ ಸಿಚುವೇಶನ್ ಎಲ್ಲಿರುತ್ತಪ್ಪ ಅಂತಂದ್ರೆ 1 ಮಾರ್ಕ್ಸ್ ಒಳಗಿರುತ್ತೆ. ಆ್ಯಂಡ್ ಹೈಯೆಸ್ಟ್ ಮಾರ್ಕ್ಸ್ ನೀವು ಕಳ್ಕೊಳ್ಳೋದು ಕೂಡ ಇಲ್ಲೇ, ಯಾಕಂದರೆ ಉಳ್ಕಿದೆಲ್ಲ ಕ್ವಶನ್ಸ್ ತೇರಿ ಇರ್ತಾವ, ಅಲ್ಲಿ ಮಾರ್ಕ್ಸ್ ಕೊಡ್ಬೋದು ಕೊಡದೇ ಇರ್ಬೋದು. ಬಟ್ 1 ಮಾರ್ಕ್ಸ್ ಕ್ವಶನ್ಸ್ ನೀವು ಕರೆಕ್ಟ್ ಆನ್ಸರ್ ಬರ್ದಿರಂದ್ರೆ ನಿಮಗೆ ಅವ್ರು ಮಾರ್ಕ್ಸ್ ಕೊಡಲೇಬೇಕು. ಸೊ ಅದಕ್ಕೋಸ್ಕರ ಇವತ್ತು ಚಾಪ್ಟರ್ 2 SSLC ಹಿಸ್ಟ್ರಿ ಚಾಪ್ಟರ್ 2 ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಒಳಗಿನ ಸಂಭವನೀಯ ಎಲ್ಲ ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ್ರಿ. ಸೊ ಫಸ್ಟ್ ಕ್ವಶನ್, ರಾಘೋಬ್ ಎಂದರೆ ಯಾರು? ಪೇಶ್ವೆ ಮಾಧವ್ ರಾವ್ನ ಚಿಕ್ಕಪ್ಪನ ರಾಘೋಬ್ ಅಂತ ಕರಿತಿದ್ರು. ರಾಘೋಬ್ ಅಂತಂದ್ರೆ ಯಾರಪ್ಪ ಅಂದ್ರೆ ಪೇಶ್ವೆ ಮಾಧವ್ ರಾವ್ನ ಚಿಕ್ಕಪ್ಪ. ನೆಕ್ಸ್ಟ್ ಕ್ವಶನ್, ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೂರನೇ ಪ್ರಶ್ನೆ, ಸಾಲ್ಬಾಯ್ ಒಪ್ಪಂದದ ನಂತರ ಯಾರನ್ನು ಮರಾಠರ ಪೇಶ್ವೆಯನ್ನಾಗಿ ನೇಮಿಸಲಾಯಿತು? ಎರಡನೇ ಮಾಧವ್ ರಾವನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಸಾಲ್ಬಾಯ್ ಒಪ್ಪಂದದ ನಂತರ ಮರಾಠರ ಪೇಶ್ವೆಯನ್ನಾಗಿ ನೇಮಕ ಮಾಡಲಾಗುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಜಾರಿಗೆ ತಂದವರು ಯಾರು? ಇದಂತಿ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್. ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಮೊದಲ ದೇಶೀಯ ಸಂಸ್ಥಾನ ಯಾವುದು ಅಂತ ಕೇಳ್ತಾರೋ, ಹೈದರಾಬಾದ್ ಸಂಸ್ಥಾನ ಮೊದಲ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ದೇಶೀಯ ಸಂಸ್ಥಾನ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳ್ಬೋದು. ಬೆಸ್ಸಿನ್ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳುತ್ತೆ. ವೆಲ್ಲೆಸ್ಲಿಯು ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹಿಂದಿರುಗುವ ಬೇಕಾಯಿತು ಏಕೆ? ಅಂದರೆ ವೆಲ್ಲೆಸ್ಲಿ ಯಾವುದೇ ಕಾರಣಕ್ಕಾಗಿ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹಿಂತಿರುಗಬೇಕಾಯಿತು ಅಂತ ಕೇಳಿದಾಗ ಇದು 1 ಅಂಕದ ಪ್ರಶ್ನೆಯಾಗಿ ಬರಬಹುದು. ಅದರ ಉತ್ತರ, ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ತೀವ್ರ ಟೀಕೆಗೆ ಒಳಗಾದ ನಂತರ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ತೆರಳುತ್ತಾನೆ. ತಾನು ಯುದ್ಧ ಪ್ರಿಯ ನೀತಿಯಿಂದಾಗಿ ಅವನು ಮಾಡತಕ್ಕಂತಹ ಕೆಲಸದಿಂದಾಗಿ ಏನಾಗುತ್ತೆ, ಕಂಪ್ನಿಗೆ ಸಾಲ ಹೆಚ್ಚಾಗುತ್ತೆ. ಅದರಿಂದಾಗಿ ಅವನು ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್, ಲಾಹೋರಿನಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದವರು ಯಾರು? ಲಾಹೋರಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ವಹಿಸಿದವರು ಯಾರಪ್ಪ ಅಂದರೆ ಚಟ್ಟಾರಿ ಸಿಂಗ್ ಅಟ್ಟಾರಿವಾಲ್ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಲಾಹೋರಿನಲ್ಲಿ ನಡೆದಂತಹ ಬ್ರಿಟಿಷರ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ನೇತೃತ್ವನ ವಹಿಸಿರ್ತಾರೆ. ಇದನ್ನು ಅವರು ಉಲ್ಟಾ ಕೇಳ್ಬೋದು. ಏನಪ್ಪ ಅಂದರೆ ಚಟ್ಟಾರಿ ಸಿಂಗ್ ಅಟ್ಟಾರಿವಾಲ್ ಅವರು ನೇತೃತ್ವ ವಹಿಸಿದಂಥ ಪ್ರತಿಭಟನೆ ಯಾವುದು ಅಂತ ಕೇಳಿದ್ರೆ ಲಾಹೋರಿನಲ್ಲಿ ನಡೆದಂಥ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ. ನೆಕ್ಸ್ಟ್ ಕ್ವಶನ್, ಮುಲ್ತಾನಿನಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನೇತೃತ್ವವನ್ನು ಯಾರು ವಹಿಸಿದರು ಅಂತಂದರೆ ಮೂಲ್ ರಾಜ್ ಅವರು ವಹಿಸ್ತಾರೆ. ಮುಲ್ತಾನಿನಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದವರು ಮೂಲ್ ರಾಜ್. ನೆಕ್ಸ್ಟ್ ಕ್ವಶನ್, ಲಾರ್ಡ್ ಡೌಲ್ ಹೌಸಿಯು ಸಾಮ್ರಾಜ್ಯ ವಿಸ್ತರಣೆ ಈ ನೀತಿಗೆ ಅನುಸರಿಸಿದನು ಅಂತಿದೆ. ಲಾರ್ಡ್ ಡೌಲ್ ಹೌಸಿಯು ಸಾಮ್ರಾಜ್ಯ ವಿಸ್ತರಣೆಗೆ ಈ ನೀತಿಯನ್ನು ಅನುಸರಿಸಿದನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಅನುಸರಿಸಿದನು. ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಯಾರು ಜಾರಿಗೆ ತಂದರು ಅಂತ ಕೇಳಿದ್ರೆ ಡಾಲ್ ಹೌಸಿ ಅಂಥೇಳಿ ಬರಿಬೇಕು. ಓಕೆ, ಇದು ನಿಮ್ಮ 2ನೇ ಚಾಪ್ಟರ್ ಆದಂತಹ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಚಾಪ್ಟರ್ದ 1 ಅಂಕದ ಪ್ರಶ್ನೆಗಳು. ಈ ಚಾಪ್ಟ್ರಲ್ಲಿ ಈ ಒಂದಷ್ಟು 1 ಅಂಕದ ಪ್ರಶ್ನೆಗಳು ಬರ್ಬೋದು, ಸರಿಯಾಗಿ ನೋಡ್ಕೊಂಡು ಹೋಗಿ. ಇನ್ನು ಚಾಪ್ಟರ್ 3ಗೆ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಮುಂದಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ದ